ದಿವಸ ಮಾನ್ಯ ಕೆಆರ್ಎಸ್ ಪಕ್ಷದ ಮುಖ್ಯಸ್ಥರು ರಾಜ್ಯಾಧ್ಯಕ್ಷರು ಮಾನ್ಯ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ತುಮಕೂರಲ್ಲಿ. ಅವರಿಗೆ ಪಾಪ ನನಗನ್ಸುತ್ತೆ ಮಾಹಿತಿಯ ಕೊರತೆ, ಅದರಲ್ಲಿ ನಾನು ನೋಡಿದೆ, ಅವರ ಪತ್ರಿಕಾಗೋಷ್ಠಿಯನ್ನು ನೋಡಿದೆ, ಮಾಹಿತಿ ಕೊರತೆ ಬಹಳಷ್ಟು ಇದ್ದಂಗೆ ಕಾಣುತ್ತೆ. ಅವರು ನನ್ನ ಮೇಲೆ ವೈಯಕ್ತಿಕವಾಗಿ ಟೀಕೆಯನ್ನು ಮಾಡಿದ್ದಾರೆ, ಅಸಮರ್ಥ ಅಂತ ಹೇಳಿದ್ದಾರೆ. ಅದೆಲ್ಲ ಅವು ಹೇಳಲಿ, ಅವರು ಹೇಳೋದ್ರಲ್ಲಿ ನಾನೇನು ಅದನ್ನು ಅಬ್ಜೆಕ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ನನ್ನ ಅಸಮರ್ಥತೆ ಸಮರ್ಥತೆ ಇದೆಲ್ಲ ನಮಗೆ ಜನ ತೀರ್ಮಾನ ಮಾಡ್ತಾರೆ ಅಥವಾ ವ್ಯವಸ್ಥೆ ತೀರ್ಮಾನ ಮಾಡುತ್ತೆ. ಅದ್ರ ಬಗ್ಗೆ ನಾನು ಟೀಕೆ ಮಾಡೋಕ್ಕೂ ಹೋಗೋದಿಲ್ಲ. ಆದರೆ ತುಮಕೂರಿಗೆ ಬಂದು ತುಮಕೂರಿನ ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ, ಅಭಿವೃದ್ಧಿಗಳ ವಿಚಾರ ಮಾತಾಡಿದ್ದಾರೆ, ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವಿಚಾರ ಮಾತಾಡಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ನಾವು ತುಮಕೂರಿನಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಮುಂದಿನ ದಿನದಲ್ಲಿ ನಾನು ಒಂದು ಹ್ಯಾಂಡ್ಔಟ್ಸ್ನೇ ಬಿಡುಗಡೆ ಮಾಡ್ತೇನೆ. ಯಾಕೆಂದ್ರೆ ನೋಡಿ, ವೈದ್ಯಕೀಯ ಕಾಲೇಜನ್ನ, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೇನೆ ನಾವು ಇವತ್ತು 130 ಕೋಟಿ ರೂಪಾಯಿ ಆಸ್ಪತ್ರೆಯನ್ನ, ಹಳೆ ಆಸ್ಪತ್ರೆಯನ್ನು ಹೊಡೆದು ಕಟ್ಟೋದಕ್ಕೆ ಹೊರಟಿದ್ದೀವಿ. ಆಮೇಲೆ ಆ ದುಡ್ಡು ಕೂಡ ಸೆಪ್ಟೀಸಲ್ಲಿ ಬಂದಿದೆ. ಏನೋ ಅವರು ಹೇಳಿದ್ದಾರೆ, ಅದನ್ನು ಹಣನೇ ಉಪಯೋಗ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ 3 ತಾಲೂಕು, ಚಿಕ್ಕನಾಯಕನಹಳ್ಳಿ, ಆಮೇಲೆ ತಿಪ್ಟೂರು, ಗುಬ್ಬಿ, 3 ಮೈನಿಂಗ್ ತಾಲೂಕು ಅಂತ. ಆ ಮೈನಿಂಗ್ ತಾಲೂಕಲ್ಲಿ ದುಡ್ಡೇ ಖರ್ಚು ಮಾಡಿಲ್ಲ ಅಂತ 100 ಕೋಟಿ ರೂಪಾಯಿ ಈಗಾಗಲೇ ಅಪ್ರೂವಲ್ ಮಾಡಿ ಆ ಸೆಪ್ಟೀಸ್ ಇದರದ್ದು ಅಧ್ಯಕ್ಷರಿದ್ದಾರಲ್ಲ ಮಾನ್ಯ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಆ ಕೆಲಸಗಳು ನಡೀತಾ ಇದೆ. ಅದು ಆಯಾಯ ಕ್ಷೇತ್ರದ ಶಾಸಕರೇ ತೀರ್ಮಾನ ಮಾಡಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಏನ್ ಬೇಕು ಅನ್ನೋದು ತೀರ್ಮಾನ ಮಾಡಿದ್ದಾರೆ. ಆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಎಜುಕೇಷನ್ಗೆ, ಹೆಲ್ತ್ಗೆ, ರೂರಲ್ ಡೆವಲಪ್ಮೆಂಟ್ಗೆ, ಫಾರೆಸ್ಟ್ಗೆ ಅಂದ್ರೆ ಎನ್ವಿರಾನ್ಮೆಂಟಲ್ ಇದಕ್ಕೆ ಈ ರೀತಿ ಗೈಡ್ಲೈನ್ಸ್ ಅನ್ನ ಕೊಟ್ಟು ಆ ಗೈಡ್ಲೈನ್ಸ್ ಒಳಗಡೆನೆ ಹಣ ಖರ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಮಾಡಿದ್ದಾರೆ. ಆ 3 ತಾಲೂಕು ನಾನು ಅವರಿಗೆ ಪರ್ಸನಲ್ ಆಗಿ ಭೇಟಿ ಮಾಡಿ ನೋಡಿ, ಆರೋಗ್ಯದ ದೃಷ್ಟಿಯಿಂದ, ಶಿಕ್ಷಣದ ದೃಷ್ಟಿಯಿಂದ ಜಿಲ್ಲೆನೇ ಒಂದು ಯೂನಿಟ್ ಅಂತ ತಗೊಳ್ಳಿ. ಬರೇ 2,000 ಕೋಟಿನ ತಗೊಂಡು ಬರೇ 3 ತಾಲೂಕಿಗೆ ಖರ್ಚು ಮಾಡಿದ್ರೆ ಆವಾಗ ತಾರತಮ್ಯ ಆಗುತ್ತೆ, ಬೇರೆ ತಾಲೂಕುಗಳಿಗೆ ಡೆವಲಪ್ಮೆಂಟ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು 2 ಕ್ಷೇತ್ರ ಅಂತೂ ಎಜುಕೇಷನ್ ಅಂಡ್ ಹೆಲ್ತ್ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡಿದ್ದೆ. ಅವರು ಕೊಟ್ಟಿದ್ದಾರೆ. ಈಗ ಕೆಲಸಗಳು ಪ್ರಾರಂಭ ಆಗಿದೆ. ಎಲ್ಲ 3 ಕ್ಷೇತ್ರದಲ್ಲೂ ಆಗಿದ್ದಾವೆ. ಈಗ ಜಿಲ್ಲೆ ಒಳಗೂ ಕೂಡ ಪ್ರಾರಂಭ ಆಗುತ್ತೆ. ಪಾಪ ಇವರಿಗೆ ಯಾರೇನು ಹೇಳಿದ್ರೋ ಗೊತ್ತಿಲ್ಲ. ನಾವು ಸರ್ಕಾರಿ ಕಾಲೇಜ್ ಮಾಡೋದಕ್ಕೆ ಅಡ್ಡ 20 ಎಕರೆ ಭೂಮಿ, ಆಗ ಹೊಸದಾಗಿ ಏನು ರಿಂಗ್ ರೋಡ್ ಬರುತ್ತೆ ಅಲ್ಲಿ ನಾವು ಕಾಲೇಜ್ ಮಾಡೋದಕ್ಕೆ ಕೂಡ ಹಾಸ್ಟೆಲ್ಸ್ಗಳು ಮುಂದಿನ ದಿನದಲ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಲ್ಲಿ ಜಾಗನ ಗುರುತಿಸಿದ್ದೀವಿ. ಈ ಆಸ್ಪತ್ರೆ ಆದರೆ 450 ಬೆಡ್ ಆಸ್ಪತ್ರೆ ಆಗುತ್ತೆ. ಈಗಾಗಲೇ ಇನ್ನು ನಾವು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆ, ಟ್ರಾಮಾ ಸೆಂಟರ್ ಇದೆಲ್ಲ ಸೇರಿದ್ರೆ ಅದೊಂದು 300-400 ಬೆಡ್ ಆಗುತ್ತೆ. ಆಗ ನಮಗೆ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಪಾಪ ಅವರಿಗೆ ಗೊತ್ತಿಲ್ಲ. ನಾವು ಅವ್ರಿಗೆ ಯಾರಿಗೂ ಹೇಳಕ್ ಹೋಗ್ಲಿಲ್ಲ. ಅದರಿಂದ ಅದು ಒಂದು ಭಾಗ. ಆಮೇಲೆ ಅನಾವಶ್ಯಕವಾಗಿ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡೋದನ್ನ ನಾನು ಟೀಕೆ ಮಾಡಕ್ ಹೋಗಲ್ಲ. ಅವರಿಗೆ ರೈಟ್ಸ್ ಇದೆ, ಮಾಡಲಿ. ಅದಕ್ಕೆ ಜಿಲ್ಲಾಧಿಕಾರಿಗಳಿರ್ಬೋದು, SP ಅವರಿರ್ಬೋದು, ಇಡೀ ಜನಸಮುದಾಯಕ್ಕೆ ಗೊತ್ತಿದೆ ಏನ್ ಕೆಲಸ ಮಾಡಿದ್ದಾರೆ, ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಅವ್ರ ಮೇಲೆ ಸ್ಪೆಸಿಫಿಕ್ ಆಗಿ ಕರಪ್ಷನ್ ಚಾರ್ಜಸ್ ಇದ್ರೆ ಅಥವಾ ಇನ್ನೇನಾದ್ರೂ ಮ್ಯಾನಿಪುಲೇಟ್ ಮಾಡಿದ್ರೆ ಅದನ್ನ ನಾವು ಸರ್ಕಾರ ಗಮನಿಸುತ್ತೆ. ಅರೆಸ್ಟ್ ಮಾಡಿದ್ರು ಅದು ಬಿಡಿ. ಅದು ನೋಡಿ, ಯಾರು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ಅವತ್ತು ಅವ್ರು ಬಂದ್ರು. ಈಗ ನಾವು ಮಾಡಿದ್ದೇ ಅಹವಾಲನ್ನು ಸ್ವೀಕಾರ ಮಾಡಕ್ಕಲ್ವಾ? ಅವ್ರು ಬಂದು ಅಹವಾಲು ಕೊಟ್ಟಿದ್ರೆ ನಾವು ಯಾರು ಬೇಡ ಅಂತೀವಿ? ಅದಕ್ಕೆ ನಾನು 11 ಗಂಟೆಯಿಂದ 3:30ವರೆಗೂ ಕೂಡ ನಾನು ಕೂತ್ಕೊಂಡಲ್ಲಿ ಎಲ್ಲರ ಪ್ರತಿಯೊಬ್ಬರ ಅಹವಾಲನ್ನ ತಗೊಂಡ್ರೆ ಅವರು ಬಂದು ಕೊಡ್ಬೇಕು. ಅವ್ರನ್ನ ಬೇಡ ಅಂತ ನಾ ಯಾರಾದ್ರೂ ಬೇಡ ಅಂತ ಹೇಳಿದ್ರೆ ಬಂದು ಏಕಾಏಕಿಯಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವ್ರು ವರ್ತನೆ ಮಾಡಿದ್ದು. ಅಷ್ಟಕ್ಕೋಸ್ಕರ
ಆ ರೀತಿ ಘಟನೆ ನಡೀತೆ ವಿನಃ ಯಾರು ಉದ್ದೇಶಪೂರ್ವಕವಾಗಿ ಅವರನ್ನ ಟಾರ್ಗೆಟ್ ಮಾಡಿ ಮಾಡುವಂತ ಕೆಲಸ ಯಾರಿಂದನೂ ಆಗಲಿಲ್ಲ. ಅವರು ಕೂಡ ಅದನ್ನ ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಷ್ಟೇ. ನಾವು ಬಳ್ಳಾರಿಯಿಂದ ತಂದಂತ ಹಣವನ್ನು ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅಷ್ಟೇ. ಯಾರು ಗಣಿಯಿಂದ ಗಣಿ ಸ್ಪೆಷಲ್ ಆಗಿ ಫಂಡ್ ತಂದಿದೆ ಅಂತ ಅಲ್ಲ, ಬಳ್ಳಾರಿ ಅಲ್ಲ, ಬಳ್ಳಾರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಈ 3 ಜಿಲ್ಲೆ ಗಣಿಯನ್ನ ನಡೆಯುತ್ತೆ. ಗಣಿ ಬಾಧಿತ ಅಂದ್ರೆ ಗಣಿಯನ್ನ ಮಾಡತಕ್ಕಂಥ ಇದು ಜಿಲ್ಲೆಗಳು. ಅಲ್ಲಿ ಅವರು ಸೆಸ್ ಕಲೆಕ್ಟ್ ಮಾಡ್ತಾರೆ. ಪ್ರತಿಯೊಂದು ಟನ್ನಿಗೆ ಸೆಸ್ ಕಲೆಕ್ಟ್ ಮಾಡ್ತಾರೆ. ಆ ಸೆಸ್ಸು ಒಂದು 20,000 ಕೋಟಿನ ಏನೋ ಆಗಿದೆ. ಅದನ್ನ ಆ 3-4 ಜಿಲ್ಲೆಗಳಿಗೆ ಹಂಚ್ತಾರೆ ಪ್ರಪೋರ್ಷನೇಟ್ ಆಗಿ. ಎಷ್ಟರ ಮಟ್ಟಿಗೆ ನಿಮ್ದು ಗಣಿ ನಡೆದಿದೆ ಅದನ್ನ ಪ್ರಪೋರ್ಷನೇಟ್ ಆಗಿ ಅವ್ರದ್ದೊಂದು ಕ್ಯಾಲ್ಕುಲೇಷನ್ ಇಟ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಕೊಡ್ತಾರೆ. ಈಗ ನಮಗೆ ಒಂದು 2,000 ಕೋಟಿನ 2,300 ಕೋಟಿನೋ ನಮಗೆ ಸಿಕ್ಕಿದೆ. ಅದನ್ನ 5 ವರ್ಷದಲ್ಲಿ ಖರ್ಚು ಮಾಡಬೇಕು. ಒಂದೇ ಸಾರಿ ಕೊಟ್ಬಿಡೋದಿಲ್ಲ. ನಮ್ಗೆ ಅಷ್ಟೂ ಕೊಟ್ಬಿಟ್ರೆ ಪರವಾಗಿಲ್ಲ, ನಾವು ಖರ್ಚು ಮಾಡ್ಬಿಡ್ತೀವಿ. ಆದ್ರೆ ಕೊಡಂಗಿಲ್ಲ ಅವರು. ಅದಕ್ಕೆ ಒಬ್ಬ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವರು ಜಸ್ಟಿಸ್ ಆಫ್ ಇಂಡಿಯಾ, ಅವರನ್ನ ಅಧ್ಯಕ್ಷ ಸ್ಥಾನ ಕೊಟ್ಟು ಅವರಿಗೆ ನೇಮಕ ಮಾಡಿ ಕಮಿಟಿ ಮಾಡಿದ್ರು. ಅವರು ತೀರ್ಮಾನ ಮಾಡ್ತಾರೆ. ನಾವು ಕೊಟ್ಟ ತಕ್ಷಣ ಅವರೇನಿದೆ. ಈಗ ನೋಡಿ, ನಿನ್ನೆ ನಾನು ಶಿರಾಕ್ ಹೋಗಿದ್ದೆ. ಅಲ್ಲಿ ಆಸ್ಪತ್ರೆ ನೋಡಿದೆ. ಆಸ್ಪತ್ರೆಯಲ್ಲಿ ತುಮಕೂರಿಗಿನ್ನ ಹೆಚ್ಚು ಪೇಷಂಟ್ಸು ತುಮಕೂರು ಆಸ್ಪತ್ರೆಗಿನ್ನ ಶಿರಾದಲ್ಲಿ ನೋಡಿದೆ ನಾನು. ಕಾರಿಡಾರ್ ಅಲ್ಲೆಲ್ಲ ಮಲ್ಕೊಂಡು ಕುಂತ್ಕೊಂಡು ಬಹಳ ಜನ ಇದ್ರು. ನನ್ಗನ್ನಿಸ್ತು, ಏನಪ್ಪ ಇಷ್ಟೊಂದು ಇದಿದೆ, ಇನ್ನೊಂದು ಆಸ್ಪತ್ರೆ ಕಟ್ಟಿದ್ರೆ ಒಳ್ಳೇದು. ನನಗೇನು ಮಾನ್ಯ ಜಯಚಂದ್ರ ಅವ್ರೇನು ಹೇಳಿ, ನಾನೇ ಅವ್ರು ಇರ್ಲಿಲ್ಲ ನನ್ನ ಜೊತೆ, ಇದ್ದಿದ್ರೆ ಹೇಳೋರೇನು. ಅವ್ರ ವಾದ ಏನಂದ್ರೆ ಅವರು ಇರ್ಲಿಲ್ಲ. ಆಗ ನಾನು ಅನ್ಕೊಂಡು ಬಂದು ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ನೀವು ಈ ಸೆಪ್ಟೀಸ್ ಅಲ್ಲಿ ಅದನ್ನು ಸೇರಿಸ್ಕೊಳ್ಳಿ, ಪ್ರಪೋಸಲ್ ಮಾಡಿ ಕಳ್ಸೋಣ. ಯಾಕೆಂದ್ರೆ ನಮ್ಗೆ ಅವಶ್ಯಕತೆ ಇದೆ. ಆ ರೀತಿ ನಾವು ಏನ್ ಮಾಡ್ಬೋದು ಜಿಲ್ಲೆಗೆ ಅಂತ ನೋಡಿಕೊಂಡು ಮಾಡ್ತೇವೆ. ಈಗ ಸ್ಟೇಡಿಯಂ ಆಗಿದೆ ತುಮಕೂರು, ನಿಮಗೆ ಗೊತ್ತಿದೆ, ನಿಮ್ಗೆ ಮಾಧ್ಯಮದವರು ತಮಗೆ ಗೊತ್ತಿದೆಯಲ್ಲ ಏನೇನು ಬೆಳವಣಿಗೆಗಳಾಗಿದ್ದಾವೆ. ನಾವೇನು ಏನು ಕದ್ದು ಮುಚ್ಚಿ ಮಾಡೋ ಅಂಥದ್ದೇನಿದೆ. ಆರೋಪ ಗಣಿಬಾಧಿತ ಹಣ ಚಿಕ್ಕನಲ್ಲಿ ಗುಬ್ಬಿ ಕಿತ್ತೂರು ಅದು ನಿಯಮ. ದಟ್ ಈಸ್ ನಾಟ್ ಮೇಡ್ ಬೈ ಡಾಕ್ಟರ್ ಪರಮೇಶ್ವರ್. ಆ ಕಾನೂನನ್ನ ಮಾಡಿರ್ತಕ್ಕಂಥವ್ರು ಎಲ್ಲಿ ಗಣಿಯನ್ನ ಮಾಡ್ತೇನೆ ಅಲ್ಲಿ ಪರಿಸರ ಹಾಳಾಗಿದೆ, ಡಸ್ಟ್ ಬರುತ್ತೆ, ಗಿಡಗಳು ಕತ್ತರಿಸಿರ್ತಾರೆ, ಪರಿಸರ ಹಾಳಾಗಿದೆ. ಅದನ್ನ ಮತ್ತೆ ರೆಜ್ಯುಮಿನೇಟ್ ಮಾಡಬೇಕು ಅಂತ ಹೇಳಿ ಆ ಕ್ಷೇತ್ರಕ್ಕೆ ಮಾತ್ರ ಹಣ ಕೊಡಬೇಕು ಅಂತ ಕಾನೂನು ಮಾಡಿದ್ದಾರೆ. ನಾವೆಲ್ಲ ಮಾಡಿರೋದು, ಕೇಂದ್ರ ಸರ್ಕಾರ ಮಾಡಿದ್ರು. ಅದನ್ನ ಎಲ್ಲೋ ಒಂದ್ ಕಡೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಯಾವುದು ಪ್ರಯಾರಿಟಿ ಏರಿಯಾ, ಹೆಲ್ತ್ ಪ್ರಯಾರಿಟಿ ಏರಿಯಾ, ಎಜುಕೇಶನ್ ಇಸ್ ಪ್ರಯಾರಿಟಿ ಏರಿಯಾ. ಅದಕ್ಕೆ ನಾನೇ ಹೋಗಿ ಖುದ್ದಾಗಿ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಮ್ಮ ಜಿಲ್ಲೆಗೆಲ್ಲ ಕೊಡಿ, ಇವೆರಡಕ್ಕೆ ಮಾತ್ರ, ಬೇರೆದಕ್ಕೆ ಕೊಡ್ಬೇಡಿ, ರಸ್ತೆ ಮಾಡೋಕ್ಕೆ ಅದಕ್ಕೆಲ್ಲ ಕೊಡಬೇಡಿ. ಎಜುಕೇಶನ್ ಹೆಲ್ತ್ಗೆ ಇಡೀ ಜಿಲ್ಲೆನ ಒಂದು ಯೂನಿಟ್ ಅಂತ ಮಾಡಿ ಅಂತ ನಾನು ಪರ್ಸನಲಿ ಐ ರಿಕ್ವೆಸ್ಟೆಡ್ ದಿ ಆನರಬಲ್ ಜಸ್ಟಿಸ್. ಅವರು ಒಪ್ಪಿದ್ರು. ಅವರು ಕಾರ್ಯಕರ್ತರು ಕೇಸ್ ಹಾಕಿದ್ರ ಕಾರಣಕ್ಕೆ ನಿಮ್ಮ ಟಾರ್ಗೆಟ್ ಸೋಷಿಯಲ್ ಮೀಡಿಯಾ ಇಲ್ಲಪ್ಪ, ನನಗೆ ಯಾವ ಉದ್ದೇಶಕ್ಕೆ ಅವರು ಆ ರೀತಿ ಮಾತಾಡಿದಾರೋ ಗೊತ್ತಿಲ್ಲ. ನನ್ನ ಕ್ಲಾರಿಫಿಕೇಶನ್ ಇಷ್ಟೇ, ನಾವು ಯಾರಿಗೂ ವೈಯಕ್ತಿಕವಾಗಿ ಯಾರನ್ನು ಕೂಡ ನಾವು ಟಾರ್ಗೆಟ್ ಮಾಡಿ ಅಥವಾ ಅವರಿಗೆ ಇದು ಮಾಡಬೇಕು ಅಂತ ಅನ್ನೋ ಉದ್ದೇಶ ನನಗಂತೂ ಇಲ್ಲ. ನಾನು ಕೂಡ ಇಷ್ಟು ವರ್ಷ ರಾಜಕಾರಣದಲ್ಲಿ ಬಂದಿದ್ದೇನೆ. ಹಾಗೆ ನನ್ನ ಮೇಲೆ ಮಾಡೋದಕ್ಕೆ ಅವ್ರಿಗೆ ಕಾರಣ ಇದ್ರೆ ಮಾಡಲಿ, ಅದಕ್ಕೆ ಅದನ್ನ ನೋಡೋಣ, ಅದೇನು ಅಂತ ಅದಕ್ಕೆ ಉತ್ತರ ಕೊಡೋಣ. ಆದ್ರೆ ಅನವಶ್ಯಕವಾಗಿ ಮಾಡ್ತಕ್ಕಂಥದ್ದು ಸರಿ ಇರಲ್ಲ. ಕೌಂಟರ್ಗಳು ಮಾಡಿದ್ರು ಕೂಡ ಅವ್ರಿಗೆ ಗೊತ್ತಾಗಿಲ್ಲ ಸರ್, ಹಂಗಾಗಿ ನಿಧಾನಕ್ಕೆ ಬಂದಿದ್ದಾರೆ. ಇಲ್ಲ, ಬರ್ಲಿ, ಆಯ್ತು, ಬಂದಿದ್ದಾರೆ ಅವರು. ಈಗ ರೆಪ್ರೆಸೆಂಟೇಷನ್ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಆದ್ರೆ ನೀವು ಯಾವ ರೀತಿಯಲ್ಲಿ ನಡ್ಕೊಂಡಿದ್ದೀರಿ ಅನ್ನೋದನ್ನ ಎಲ್ಲರೂ ನೋಡಿದಾರಲ್ಲ. ಅಲ್ಲಿ ನಾನೇನ್ ಇದು ಮಾಡಿದ್ನ, ನಾನು ಬೇಡಪ್ಪ ನೀವು ಕೊಡಬೇಡಿ, ತಗೊಂಡೋಗ್ರಿ ನಿನ್ ರೆಪ್ರೆಸೆಂಟೇಷನ್ ಅಂತ ಹೇಳಿದ್. ನಾನು ಕೊಡಪ್ಪ ಅಂತ ಇದ್ದೀನಿ, ಕೊಡ್ತಾನೆ ಇಲ್ಲ ನನಗೆ. ಅಲ್ಲೇ ಕೈ ಹಿಡ್ಕೊಂಡೇ ಮಾತಾಡ್ತಾರೆ, ಅದನ್ನ ರೆಕಾರ್ಡ್ ಮಾಡ್ತಾರೆ. ಅದು ಸರಿ ಇಲ್ಲ ಅಂತ ಹೇಳಿದ್ದಷ್ಟೇ. ಅದು ಬಿಟ್ರೆ ಸುಮ್ಮನೆ ನಮ್ಗೇನು ಅವ್ರ ಮೇಲೆ, ಅವರು ಒಂದು ರಾಜಕೀಯ ಪಕ್ಷವಾಗಿ ಇವತ್ತು ಕೆಲಸ ಮಾಡುತ್ತಿದ್ದಾರೆ, ಮಾಡ್ಲಿಕ್ಕೆ ಸಂತೋಷ.
ಸರ್ಕಾರದ ನ್ಯೂನತೆ ಆಗ್ಬೋದು, ವ್ಯವಸ್ಥೆಯ ನ್ಯೂನತೆಯನ್ನಾಗ್ಬೋದು, ಅವರು ಕಂಡಿಡಿದು ಹೇಳ್ತಾರಲ್ಲ, ಅದು ಮಾಡ್ಲಿ. ಅವ್ರದ್ದು ಯಾರು ಬೇಡ ಅಂತವ್ರು, ಅವ್ರನ್ನ ನಾವು ಬೇಡಪ್ಪ ನೀವು ಹೇಳಬೇಡಿ ಅಂತ ಹೇಳಿಲ್ವಾ? ಥ್ಯಾಂಕ್ ಯು.